ಇನ್ನು ಬಳ್ಳಾರಿ ಘರ್ಷಣೆ ಕೇಸ್ನಲ್ಲಿ ಸಸ್ಪೆಂಡ್ ಆಗಿದ್ದ ಎಸ್ಪಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ. ಸಸ್ಪೆಂಡ್ ನಿಂದ ನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಸ್ಪಿ ಪವನ್ ನೆಜ್ಜೂರ್. ಬಳ್ಳಾರಿಗೆ ವರ್ಗವಾದ 24 ಗಂಟೆಯಲ್ಲಿ ಸಸ್ಪೆಂಡ್ ಆಗ್ತಾರೆ. ಸಸ್ಪೆಂಡ್ ಆಗ್ತಾ ಇದ್ದ ಹಾಗೆ ಬೇಸರಗೊಂಡು ಫಾರ್ಮ್ ಹೌಸ್ಗೆ ಹೋಗಿದ್ರು ಪವನ್. ತುಮಕೂರು ಜಿಲ್ಲೆ ಬರಗೂರಿನ ಫಾರ್ಮ್ ಹೌಸ್, ಅದು ಸ್ನೇಹಿತರ ಫಾರ್ಮ್ ಹೌಸ್. ಅಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಮಾತ್ರೆಗಳನ್ನ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಸ್ಪಿ ಪವನ್ ನೆಜ್ಜೂರ್. ಸ್ನೇಹಿತನ ಫಾರ್ಮ್ ಹೌಸ್ನಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ಫೋಟೋ ನೀವು ನೋಡ್ತಾ ಇದ್ದೀರಿ. ಬಳ್ಳಾರಿಗೆ ವರ್ಗಾವಣೆಯಾದ 24 ಗಂಟೆಯಲ್ಲೇ ಅವರನ್ನ ಸಸ್ಪೆಂಡ್ ಮಾಡಿದ್ರು. ಈಗ ನೀವು ನೋಡ್ತಾ ಇರೋದು ತುಮಕೂರಿನ ಫಾರ್ಮ್ ಹೌಸ್, ಸ್ನೇಹಿತರ ಫಾರ್ಮ್ ಹೌಸ್ ಇದು. ಇದೇ ಸ್ನೇಹಿತನ ಫಾರ್ಮ್ ಹೌಸ್ನಲ್ಲಿ ಆತ್ಮಹತ್ಯೆಗೆ ಎಸ್ಪಿ ಪವನ್ ಪ್ರಯತ್ನ ಪಟ್ಟಿದ್ದಾರೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಫಾರ್ಮ್ ಹೌಸ್ನಲ್ಲಿ ಇವರು ಆತ್ಮಹತ್ಯೆಗೆ ಯತ್ನ ಮಾಡಿದ್ರು. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಗಳೂರಿಗೆ ಅವರನ್ನ ಶಿಫ್ಟ್ ಮಾಡಿದ್ದಾರೆ. ಬಳ್ಳಾರಿ ಎಸ್ಪಿ ಪವನ್ ನೆಜ್ಜೂರ್ ಆತ್ಮಹತ್ಯೆ ಯತ್ನ ವಿಚಾರ. ಎಸ್ಪಿ ಅವರ ಆರೋಗ್ಯ ಚೆನ್ನಾಗಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಹಿರಿಯ ಅಧಿಕಾರಿಗಳ ಜೊತೆ ಇದರ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಅವರು ಹೇಳಿದ್ದು ಹಿ ಇಸ್ ಆಲ್ ರೈಟ್ ಅಂತ. ನನಗೆ ಈಗಷ್ಟೇ ವಿಷಯ ಗೊತ್ತಾಗಿದೆ ಅಂತ ಸಚಿವ ಪರಮೇಶ್ವರ್ ಮಾತಾಡಿದ್ದಾರೆ. He is perfectly, I was told that he is perfectly all right. That's all I know. ನಾನು ಅವ್ರಿಗೆ ಮಾತಾಡಿಲ್ಲ. I just spoke to the senior officers. They said he is perfectly all right. He is proceeding towards Bangalore. That's what I was told. Location ಗೊತ್ತಿಲ್ಲ ನನಗೆ, ಬಟ್ ಅವ್ರು ಹೇಳಿದ್ದು he is all right. There is nothing ಇದು ಅಂತ. ಸ್ವಲ್ಪ ಡಿಪ್ರೆಸ್ ನ್ಯಾಚುರಲಿ ಅವರಿಗೆ ಇನ್ನು ಪೋಸ್ಟ್ ಮಾಡಿದ್ದಕ್ಕೆ ಆ ಥರ ಆಯಿತು ಅನ್ನೋದೊಂದು ಡಿಪ್ರೆಷನ್ ಆಗಿದೆ ಅಂತ ಹೇಳಿದ್ರಪ್ಪ. ಅದ್ರ ಬಿಯಾಂಡ್ ದಟ್ ನೀವು ಹೇಳಬೇಕಷ್ಟೇ. ಸಿ ಈಸ್ ಪರ್ಫೆಕ್ಟ್ಲಿ, ಐ ವಾಸ್ ಟೋಲ್ಡ್ ದಟ್ ಈಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.